ಎಲ್ಲರಿಗೂ ನಮಸ್ಕಾರ. ನಾನು ನೀರಜ್ ಸಮರ್ಥ್, ಬೇಸಿಕ್ಲಿ ಅ ಸಾಫ್ಟ್ವೇರ್ ಇಂಜಿನಿಯರ್ ಆ್ಯಂಡ್ ಪ್ಯಾಷನೇಟ್ ರ್ಯಾಲಿ ರೈಡರ್. ಸೊ ನಾನು ಅರವಿಂದ್ ಕೆ ಪಿ ಅವರ ಫ್ರೆಂಡ್, ಫ್ಯಾನ್ ಹಾಗೂ ಅನ್ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅರವಿಂದ್ ಆ್ಯಸ್ ಎ ಫ್ಯಾನ್, I started talking to Arvind as a fan. So that's how my interaction with him started. So ಅರವಿಂದ್ ಕೆ ಪಿ ಇವತ್ತು ಬಿಗ್ ಬಾಸಲ್ಲಿದ್ದಾರೆ. ಇದು ನನಗೆ ಎಷ್ಟು ಖುಷಿ ಕೊಡುತ್ತೋ ಅಷ್ಟೇ ಅದಕ್ಕಿಂತ ಜಾಸ್ತಿ ಖುಷಿ ಅವ್ರ ಮನೆಯವ್ರಿಗೆ ಆಗಲಿ ಮೋಟರ್ ಸ್ಪೋರ್ಟ್ ಕಮ್ಯುನಿಟಿಗೆ ಸಿಗ್ತಾಯಿದೆ. ಸೊ ಇದೊಂದು ವೆರಿ ಸ್ಮಾಲ್ ನೆಟೆಡ್ ಕಮ್ಯುನಿಟಿ. ಸೊ ಇವಾಗ ತುಂಬ ಎಕ್ಸ್ಪೋಜರ್ ಸಿಕ್ಕಿದೆ ಅವರಿಂದ, ಅರವಿಂದ್ ಕೆ ಪಿ ಅವರಿಂದ. ಸೊ ಹೀಸ್ ಅ ಫ್ಲ್ಯಾಗ್ ಬೇರರ್ ಫಾರ್ ಮೋಟರ್ ಸ್ಪೋರ್ಟ್ಸ್. ದಟ್ಸ್ ಹೌ ಐ ಲುಕ್ ಎಟ್ ಇಟ್. ಸೊ ನಂಗೆ ತುಂಬ ಖುಷಿ ಆಗ್ತಾಯಿದೆ ದಟ್ ಈಸ್ ಅ ರೈಟ್ ಪರ್ಸನ್ ಹೂ ಹ್ಯಾಸ್ ಗಾಟ್ ಇನ್ ಟು ದ ರೈಟ್ ಫೋರಮ್ ಟು ರೆಪ್ರೆಸೆಂಟ್ ಹಿಮ್ಸೆಲ್ಫ್ ಆಲ್ಸೋ ಮೋಟರ್ ಸ್ಪೋರ್ಟ್. ಸೊ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಸೊ ನಾವು ವೂಟ್ ಆ್ಯಪಲ್ಲಿ ಲೈವ್ ಕೂಡ ನೋಡ್ತಾ ಇರ್ತೀವಿ ಅವ್ರನ್ನ. ಸೊ ಖುಷಿ ಆಗುತ್ತೆ. ಸೊ ಅವ್ರ ಜೊತೆನೇ ಇರೋ ಥರ ಫೀಲಿಂಗ್ ಇರುತ್ತೆ ಯಾವಾಗ್ಲೂ. ಸೊ ಅವ್ರು ಹೇಗೆ ಟಾಸ್ಕಲ್ಲಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೋ, ಹೇಗೆ ಇಂಟ್ರ್ಯಾಕ್ಟ್ ಮಾಡ್ತಾರೆ ಜನರ ಹತ್ರ, ದ ವೇ ಹಿ ಟಾಕ್ಸ್, ವೇ ಹಿ ಕಮ್ಯುನಿಕೇಟ್ ತುಂಬ ಚೆನ್ನಾಗಿದೆ. ಸೊ ಹೀಸ್ ವಿನ್ನಿಂಗ್ ಲಾಟ್ ಆಫ್ ಹಾರ್ಟ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ತುಂಬ ಖುಷಿ ಆಗ್ತಾಯಿದೆ ಆ್ಯಂಡ್ ಐ ಆಮ್ ಓವರ್ವೆಲ್ಮ್ಡ್. ಕೆ ಪಿ ಅವರು ಇವಾಗ ಹೇಗೆ ನೀವೆಲ್ಲ ನೋಡ್ತಾ ಇದ್ದೀರಾ ಬಿಗ್ ಬಾಸಲ್ಲಿ, ಸೊ ಇಟ್ಸ್ ಹಿಮ್ಸೆಲ್ಫ್, ದಟ್ ಈಸ್ ಹೌ ಹೀ ಈಸ್. ಅವರು ತುಂಬ ಕಾಂಪಿಟೇಟಿವ್ ಆಗಿರ್ತಾರೆ ಮತ್ತು ತುಂಬ ಫನಿಯಾಗಿರ್ತಾರೆ. ಅವ್ರು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಅವ್ರ ಜೊತೆ ಇದ್ದರೆ ಟೈಮ್ ಹೇಗೆ ಹೋಗುತ್ತೆ ಅಂತ ಗೊತ್ತಾಗಲ್ಲ. ಸೊ ಏನು ಟೈಮ್ ಇವಾಗ ಬಿಗ್ ಬಾಸ್ ಮನೇಲಿ ಅವರೆಲ್ಲ ಸ್ಪೆಂಡ್ ಮಾಡಿರ್ತಾರೋ ಅವ್ರನ್ನ ಅರ್ಧ ಜನ ನಗಿಸಿನೇ ಸ್ಪೆಂಡ್ ಮಾಡಿರ್ತಾರೆ. ಸೊ ತುಂಬ ಫನಿ, ತುಂಬ ವಿಟಿ ಜೋಕ್ಸ್ ಇರುತ್ತೆ ಅವ್ರ ಹತ್ರ. ಎಲ್ಲನೂ ಅಬ್ಸರ್ವ್ ಮಾಡ್ತಾರೆ, ಎಲ್ಲನೂ ಐಡೆಂಟಿಫೈ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ, ಎನ್ಕರೇಜ್ ಮಾಡ್ತಾರೆ. ತಪ್ಪಿದರೆ ತಪ್ಪು ಅಂತ ಆನ್ ದ ಫೇಸ್ ಹೇಳ್ತಾರೆ. ಸೊ ಅವ್ರನ್ನ ನಾವು ಬಿಗ್ ಬಾಸಲ್ಲಿ ನೋಡ್ತಾ ಇರಬೇಕಾದ್ರೆ ನಮಗೇನು ಡಿಫ್ರೆನ್ಸ್ ಅನ್ಸಲ್ಲ. ದಟ್ ಈಸ್ ಹೌ ಹಿ ಈಸ್ ಆಸ್ ಎ ರಿಯಲ್ ಪರ್ಸನ್. ಈಸ್ ಕಾಂಪಿಟೇಟಿವ್ ಆ್ಯಂಡ್ ಈಸ್ ಆಲ್ಸೋ ಎನ್ಕರೇಜಿಂಗ್. ತಪ್ಪು ಸರಿ. ಸೊ ಹಿ ವಿಲ್ ನಾಟ್ ಡೈವರ್ಟ್, ಚೇಂಜ್ ಆಗಲ್ಲ. ಸೊ ಅವ್ರಿಗೇನು ಅನಿಸುತ್ತೆ ಹಾಗೆ ಅವ್ರು ಯಾವಾಗಲೂ ಬಿಹೇವ್ ಮಾಡ್ತಾರೆ. ಅವ್ರು ತೊಗೊಂಡಿದ್ದ ಡಿಸಿಷನ್ನು ಕರೆಕ್ಟಾ ಇಲ್ವಾ ಅನ್ನೋಕ್ಕೆ, ಐ ಮೀನ್ ಜಡ್ಜ್ ಮಾಡೋಕ್ಕೆ ಐ ಆಮ್ ನಾಟ್ ಅ ರೈಟ್ ಪರ್ಸನ್, ಬಟ್ ಗೋಯಿಂಗ್ ಬೈ ಹಿಮ್ ಹಿ ವುಡ್ ಆಲ್ವೇಸ್ ಬಿ ರೈಟ್. ಅವ್ರು ಯಾಕೆ ಅಲ್ಲಿ ಹೋಗಿದ್ದಾರೆ. ಸೊ ಹಿ ಈಸ್ ನೆವರ್ ಆನ್ ಅ ರಾಂಗ್ ಫುಟ್. ಸೊ ಹಿ ಈಸ್ ಶ್ಯೂರ್ ಅಬೌಟ್ ವೇರ್ ಹಿ ಈಸ್. ಅಂದರೆ ಅವ್ರು ಏನು ಮಾಡ್ತಾ ಇದ್ದಾರೆ, ಏನು ಮಾಡಿದ್ದಾರೆ, ಅವರು ಏನಕ್ಕೋಸ್ಕರ ಅಲ್ಲಿ ಹೋಗಿದ್ದಾರೆ, ಅವ್ರು ವೆರಿ ಶ್ಯೂರ್ ಇರ್ತಾರೆ. ಸೊ ಅವ್ರದ್ದು ನಾನು ಹೇಳ್ದಂಗೆ ಫಿಕಲ್ ಮೈಂಡೆಡ್ ಇಲ್ಲ. ಸೊ ಅವ್ರ ಡಿಸಿಷನ್ಸ್ನ ಅವ್ರು ಯಾವಾಗಲೂ ಬ್ಯಾಕ್ ಮಾಡ್ತಾರೆ. ಸೊ ಹಾಗಾಗಿ ನಾನು ಏನು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ವಿಲ್ ಆಲ್ವೇಸ್ ಸಪೋರ್ಟ್ ಹಿಮ್. ಸೊ ವಾಟ್ ಎವರ್ ಹಿ ಹ್ಯಾಸ್ ಟೇಕನ್ ಡಿಸಿಷನ್ ಅಥವಾ ಅವ್ರು ಏನು ಮಾಡಿದಾರೋ ಅದು ಕರೆಕ್ಟಾಗಿರುತ್ತೆ ಅಂತಲೇ ಅನಿಸ್ಕೊತೀನಿ. ಅವ್ರು ಅದಕ್ಕಿಂತ ಜಾಸ್ತಿ ಗ್ರೌಂಡೆಡ್ ಇದ್ದಾರೆ ಆಚೆಗಡೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಅರವಿಂದ್ ಕೆ ಪಿ ನೀವು ಯಾವುದೇ ರೈಡರ್ನ ಕರ್ಕೊಂಡೋಗಿ ಮಾತಾಡಿಸಿ, ಹಿ ವಿಲ್ ಟೆಲ್ ನನಗೆ ತುಂಬ ಚೆನ್ನಾಗಿ ಗೊತ್ತು, ಈಸ್ ಮೈ ವೆರಿ ಗುಡ್ ಫ್ರೆಂಡ್ ಅಂತ. ಸೊ ದಟ್ ಈಸ್ ಅ ಕೈಂಡ್ ಆಫ್ ಇಂಪ್ಯಾಕ್ಟ್ ಹಿ ಲೀವ್ಸ್. ಸ್ಮಾಲ್ ರೈಡರ್, ಬಿಗ್ ರೈಡರ್ ಡಸ್ ನಾಟ್ ಮ್ಯಾಟರ್, ಎವ್ರಿ ಒನ್ ಈಸ್ ಈಕ್ವಲ್. ಸೊ ಮೆರಿಟ್ ಮೇಲೆ ಟ್ರೀಟ್ ಮಾಡ್ತಾರೆ. ಸಿಂಪಲ್ ಹ್ಯಾಂಡಲ್ ಅಡ್ಜಸ್ಟ್ಮೆಂಟ್ ಇದ್ರೂ ರ್ಯಾಲಿಯಲ್ಲಿ ಸೊ ಬಂದುಬಿಟ್ಟು ಅವರೇ ನಿಮ್ಗೆ ಹೇಳ್ತಾರೆ. ಸೊ ಯು ಹ್ಯಾವ್ ಟು ಜಸ್ಟ್ ಆಸ್ಕ್ ಹಿಮ್ ವಾಟ್ ಹ್ಯಾಸ್ ಟು ಬಿ ಡನ್ ಅಂತ. ಸೊ ದಟ್ ಈಸ್ ಗ್ರೌಂಡೆಡ್ ಹೀ ಈಸ್. ಅಂದರೆ ಈಗ ಒಂದು ಸ್ಮಾಲೆಸ್ಟ್ ರೈಡರ್ ಅಥವಾ ಬಿಗಿನರ್ ಇರ್ತಾರೆ ಅಂದ್ಕೊಳ್ಳಿ. ಸೊ ಅವ್ರನ್ನ ಎನ್ಕರೇಜ್ ಮಾಡ್ತಾರೆ, ಯಾವ ಥರ ಮಾಡಬೇಕು, ಹೇಗೆ ಮಾಡಬೇಕು, ಯಾವುದ್ರಲ್ಲಿ ಇಂಜುರಿ ಆಗುತ್ತೆ, ಯಾವುದ್ರಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು. ಅವರು ಪ್ರಶಾಂತ್ಗೂ ಮೊನ್ನೆ ಹೇಳ್ತಾಯಿದ್ರು, ತಿಂದ್ಬಿಟ್ಟು ನೀವು ಈ ಥರ ವರ್ಕೌಟ್ ಮಾಡಿದ್ರೆ ವರ್ಕೌಟ್ ಆಗಲ್ಲ ಅಂತ. ಸೊ ಹಿ ಈಸ್ ಆಲ್ವೇಸ್, ಸೊ ಅವ್ರು ಏನು ಕಲ್ತಿದ್ದಾರೋ, ಸೊ ಹಿ ಹ್ಯಾಸ್ ಟ್ರಾವೆಲ್ಡ್ ಅಕ್ರಾಸ್ ದ ವರ್ಲ್ಡ್. ಸೊ ಅವರು ಒನ್ ಆಫ್ ದ ಎಪಿಸೋಡ್ಸಲ್ಲಿ ಹೇಳ್ತಾಯಿದ್ರು, ಐ ಹ್ಯಾವ್ ಫ್ಯಾಮಿಲಿ ಹಿಯರ್ ಆ್ಯಂಡ್ ಅಕ್ರಾಸ್ ದ ವರ್ಲ್ಡ್ ಅಂತ. ಸೊ ವಾಟ್ ಹಿ ಮೆಂಟ್ ಇಸ್ ಲೈಕ್ ಅವ್ರು ಏನೇನು ಕಲ್ತಿದ್ದಾರೋ, ಫಾರ್ ಎಕ್ಸಾಂಪಲ್ ಅವರು ಟ್ರೈನಿಂಗ್ ಸೆಷನ್ ಇರ್ಬೋದು, ಸೊ ಫ್ರಾನ್ಸಲ್ಲಿ ಇಲ್ಲ ಸ್ಪೇನಲ್ಲಿ ಇಲ್ಲ US ಅಲ್ಲಿ. ಸೊ ಅಲ್ಲಿ ಕಲ್ತಿರೋದನ್ನ ಬಂದುಬಿಟ್ಟು ಇಲ್ಲಿ ಜನಕ್ಕೆ ಇಂಪ್ಲಿಮೆಂಟ್ ಮಾಡೋದು ಹೇಳ್ಕೊಡ್ತಾರೆ. ಸಿಂಪಲ್ ಲಿವಿಂಗ್, ಸಿಂಪಲ್ ಅಂದರೆ ಫುಡ್ ಹೇಗಿರಬೇಕು, ಹೌ ಶುಡ್ ಬಿ ಅ ಡಯಟ್. ಸೊ ದಟ್ ಈಸ್ ಹೌ ಹಿ ಈಸ್. ಸೊ ಇಟ್ಸ್ ದಟ್ಸ್ ವೆರಿ ಎಕ್ಸ್ಪೆಕ್ಟೆಡ್ ಆಫ್ ಅರವಿಂದ್ ಕೆ ಪಿ. ಇನ್ ಟರ್ಮ್ಸ್ ಆಫ್ ಹೆಲ್ಪಿಂಗ್, ಅರವಿಂದ್ ಈಸ್ ಆಲ್ವೇಸ್ ಎ ಟೀಮ್ ಪ್ಲೇಯರ್, ಆಯಿತಾ. ಸೊ ಟೀಮ್ ಪ್ಲೇಯರ್ ಅಂತ ಅಂದರೆ ಅವರು ನಿಮಗೆ ಸಪೋರ್ಟ್ ಮಾಡ್ತಾರೆ, ಅಬ್ಸರ್ವ್ ಮಾಡ್ತಾರೆ. ಆ್ಯಂಡ್ ಫಾರ್ ಎಕ್ಸಾಂಪಲ್ ನನ್ನ ಇನ್ಸ್ಟೆನ್ಸಲ್ಲಿ ಇರ್ಬೋದು. ಸೊ ವೇರ್ ಐ ಡಿಡ್ ನಾಟ್ ಹ್ಯಾವ್ ನೀ ಬ್ರೇಸ್. ಇಟ್ಸ್ ಎ ವೆರಿ ಎಕ್ಸ್ಪೆನ್ಸಿವ್ ಸ್ಪೋರ್ಟ್ ಲೈಕ್ ವಿ ಆಲ್ ನೋ. ಸೊ ನೀ ಬ್ರೇಸಸ್ ಕಮ್ ಡೂ ಎಕ್ಸ್ಪೆನ್ಸಿವ್, ತುಂಬ ಒಂದು 50,000 ಸಾವಿರ ಇರುತ್ತೆ. ಸೊ ರೇಟ್ ದಿ ಹಿಮಾಲಯ ಅಂತ ಒಂದು ರೇಸ್ ಇತ್ತು. ಸೊ ನಾನು ಅವ್ರ ಹತ್ರ ಇಸ್ಕೊಂಡು ಹೋಗಿದ್ದೆ ಇದನ್ನು. ಸೊ ಬಿದ್ದೆ, ರೇಸು ಮುರಿದೋಯ್ತು, ಕಾಲು ಮುರಿದೋಗಿತ್ತು. ಸೊ ವಾಪಸ್ ಬಂದೆ, ಅಣ್ಣ ಆಯಿತಾ ಮುರಿದೋಯ್ತು ಅಂತ. ಸೊ ಹೀ ಈಸ್ ವೆರಿ ಹ್ಯಾಪಿ ದಟ್ ಹಿಸ್ ಬ್ರೇಸ್ ಸೇವ್ಡ್ ಮೈ ಲೆಗ್ ತುಂಬ ಜಾಸ್ತಿ ಡ್ಯಾಮೇಜ್ ಆಗೋದ್ರಿಂದ. ಸೊ ದಟ್ ಈಸ್ ಅ ಕೈಂಡ್ ಆಫ್ ವೆನ್ ಯು ಸಿ ದಟ್ ಅವ್ರ ಪ್ರಕಾರ ಈ ವಸ್ತು
ಪ್ರೊಟೆಕ್ಷನ್ಗೋಸ್ಕರ ಇತ್ತು, ಪ್ರೊಟೆಕ್ಟ್ ಮಾಡ್ತು. ಸೊ ಅವ್ರು ಅಷ್ಟೇ ನೋಡೋದು. ಸೊ ದಟ್ ಈಸ್ ಹೌ ಹಿ ಹೆಲ್ಪ್ಸ್ ಪೀಪಲ್. ಎಲ್ಲ ಥರದಲ್ಲಾಗಿರಲಿ, ನೀವು ಯಾವತ್ತೇ ಅವ್ರ ಹತ್ರ ಹೋಗ್ಬಿಟ್ಟು ಯಾವುದೇ ಥರ ಕ್ವೆಶನ್ಸು ಇಲ್ಲ ಯಾವುದೇ ಥರ ಸಪೋರ್ಟ್ ಕೇಳಿದ್ರೆ ಈಸ್ ಆಲ್ವೇಸ್ ದೇರ್ ಟು ಹೆಲ್ಪ್. ಅಚೀವ್ಮೆಂಟ್ ಹಿಂದಿನ ಸ್ಟ್ರಗಲ್ ತುಂಬ ಇದೆ, ತುಂಬ ಜನಕ್ಕೆ ಗೊತ್ತಿರೋ ಅವ್ರ ಜೊತೆಗಿರೋರಿಗೆ. ಈಗ ಅವರು ಮೊನ್ನೆ ರೀಸೆಂಟಾಗಿ ಒನ್ ಆಫ್ ದ ಎಪಿಸೋಡ್ಸಲ್ಲಿ ಹೇಳಿದ್ರು ಹೇಗೆ ಅವ್ರಿಗೆ ಸ್ಪೇರ್ಸ್ ಒಬ್ಬರು ಹೆಲ್ಪ್ ಮಾಡಿದ್ರು, ಗಾಡಿ ಕೊಟ್ಟರು ಅಂತ. ಸೊ ಅವರಿರೋ ಸ್ಟೇಜಲ್ಲಿ ಇವತ್ತು ಅವ್ರಿಗೆ ತುಂಬ ಹಿ ಹ್ಯಾಸ್ ರೀಚ್ಡ್ ಗ್ರೇಟ್ ಹೈಟ್ಸ್. ಸ್ಪೇರ್ಸು ಎಲ್ಲ ತುಂಬ ಅಬಂಡೆನ್ಸಲ್ಲಿದೆ. ಬಟ್ ಆದ್ರೂ ಗೋಯಿಂಗ್ ಬ್ಯಾಕ್ ಟು ದ ರೂಟ್ಸ್ ಆ್ಯಂಡ್ ರಿಮೆಂಬರಿಂಗ್ ಹೂ ಹೆಲ್ಪ್ ಹಿಮ್. ಸೊ ದಟ್ ಶೋಸ್ ಅಸ್ ಟ್ರೂ ಕ್ಯಾಲಿಬರ್. ಸೊ ಏನು ಮಾಡ್ಕೊಂಡು ಬಂದಿದ್ದಾರೆ, ಯು ನೆವರ್ ಫರ್ಗೆಟ್ ಯುವರ್ ರೂಟ್ಸ್ ಅಂತಾರಲ್ಲ. ಸೊ ದಟ್ ಈಸ್ ವಾಟ್ ಈಸ್ ಅರವಿಂದ್ ಕೆ ಪಿ. ಸೊ ತುಂಬ ಸ್ಟ್ರಗಲ್ ಪಟ್ಟಿದ್ದಾರೆ, ತುಂಬ ವರ್ಕ್ ಮಾಡಿದ್ದಾರೆ. ಅವರು ಹಿ ಹ್ಯಾಸ್ ಆಲ್ವೇಸ್ ಶೋನ್ ದ ಗ್ರೀನರ್ ಪಿಕ್ಚರ್ ದೆನ್ ಹಿಸ್ ಸ್ಟ್ರಗಲ್ಸ್, ಬಿಕಾಸ್ ಹಿ ವಾಂಟ್ಸ್ people to look at the sport as a sport, and he wants people to see the greener side of it. So but that is how he is. ನಾನು ಹೇಳ್ದಂಗೆ ಅರವಿಂದ್ ಕೆ ಪಿ ಇಸ್ ದ ಫ್ಲ್ಯಾಗ್ ಬೇರರ್ ಆಫ್ ಮೋಟರ್ ಸ್ಪೋರ್ಟ್ಸ್ ಕರೆಂಟ್ಲಿ. ಸೊ ಹಾಗಾಗಿ ಅವರಿಂದ ತುಂಬ ಎಕ್ಸ್ಪೋಜರ್ ಸಿಗ್ತಾ ಇದೆ. ಸೊ ಪೀಪಲ್ಗೆ ಡಕಾರ್ ಅಂದರೆ ಏನು ಅಂತ ಗೊತ್ತಾಗ್ತಾ ಇದೆ, ಡಕಾರ್ ಎಷ್ಟು ಓಡಿಸೋದು ಎಷ್ಟು ಕಷ್ಟ ಅಂತ ಗೊತ್ತಾಗ್ತಾ ಇದೆ. ಸೊ ಡಿಫ್ರೆಂಟ್ ಕೈಂಡ್ ಆಫ್ ರ್ಯಾಲೀಸ್, ಡಿಫ್ರೆಂಟ್ ಕೈಂಡ್ ಆಫ್ ಸ್ಪೋರ್ಟ್ ಇದೆ. ಸೊ ಬೇಸಿಕ್ಲಿ ಅವರು ಒನ್ ಆಫ್ ದ ಎಪಿಸೋಡ್ಸ್ ಇಂಟ್ರೋ ಅಲ್ಲಿ ಹೇಳ್ತಾರೆ, ಹಿಂದ್ಗಡೆ ಮಾಡೋ ಸ್ಟಂಟ್ಸ್ ಎಲ್ಲ ನಾವು, ಆದರೆ ಹೆಲ್ಮೆಟ್ ತೆಗೆಯೋದು ವಿರಾಟ್ ಕೊಹ್ಲಿ ಇಲ್ಲ MS ಧೋನಿ ಅಂತ. ಸೊ ಅವರು ಈಗ ಬ್ಯಾಂಗ್ಳೂರ್ ಡೇಸ್ ಮೂವಿ ಇರ್ಬೋದು, ಇಲ್ಲ ಅಂತಂದರೆ ಎಷ್ಟೊಂದು ಮೂವೀಸ್ ಇರ್ಬೋದು. ಸೊ ಅದರಲ್ಲಿ ಲಾಡ್ ಆಫ್ ಮೋಟರ್ ಸ್ಪೋರ್ಟ್ಸ್ ಅಥ್ಲೀಟ್ಸು, ಅರವಿಂದು ಎಲ್ಲರೂ ವರ್ಕ್ ಮಾಡಿದ್ದಾರೆ. ಬಟ್ ಎಂಡ್ ಆಫ್ ದ ಡೇ ಇಟ್ಸ್ ಸಮನ್ ಎಲ್ಸ್ ಹೂ ಕಮ್ಸ್ ಅಪ್. ಸೊ ಇದರಿಂದ ಏನಾಗುತ್ತೆ ಅಂದರೆ ಜನರಿಗೆ ಒಂದು ಐಡಿಯಾ ಬರುತ್ತೆ, ವಾಟ್ ಈಸ್ ಮೋಟರ್ ಸ್ಪೋರ್ಟ್, ಹೌ ಇಟ್ ಈಸ್ ರೆಕಗ್ನೈಸ್ಡ್, ವಾಟ್ ಈಸ್ ಬೀಯಿಂಗ್ ಈಗ ಟಿ ವಿ ಎಸ್ ಆಗಲಿ ತುಂಬ ಕಂಪ್ನೀಸ್ಗಾಗಲಿ ಹೇಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ರೈಡರ್ಸ್ಗೆ. ಸೊ ಅವರು ಕರೆಂಟ್ಲಿ ಏನು ಟಿ ವಿ ಎಸ್ ರೇಸಿಂಗ್ ಓಡಿಸ್ತಾ ಇದ್ದಾರೋ, ಸೊ ಅವ್ರು ತುಂಬ ಹೆಲ್ಪ್ ಮಾಡ್ತಾರೆ ಅವ್ರಿಗೆ. ತುಂಬ ರೈಡರ್ಸ್ಗೆ ಹೆಲ್ಪ್ ಮಾಡಿದ್ದಾರೆ, ತುಂಬ ಈವೆಂಟ್ಸ್ ಆರ್ಗನೈಸ್ ಮಾಡ್ತಾರೆ. ಸೊ ದೇ ಆರ್ ದ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ಲಾಡ್ ಆಫ್ ರೈಡರ್ಸ್. ಸೊ ಅರವಿಂದ್ ಅವ್ರ ಹತ್ರ ಕಲಿಬೇಕಾಗಿರೋದು ಹೌ ಟು ಸ್ಮೈಲ್, ಹೌ ಟು ಟೇಕ್ ಎವ್ರಿಥಿಂಗ್ ಆ್ಯಸ್ ಇಟ್ ಕಮ್ಸ್. ಬೀಟ್ ಅವ್ರು ರೇಸ್ ಗೆದ್ದರು ಅದೇ ಸ್ಮೈಲಲ್ಲಿರ್ತಾರೆ, ರೇಸ್ ಸೋತ್ರೂ ಅಷ್ಟೇ. ಮಲ್ಟಿಪಲ್ ಇಂಜುರೀಸ್ ಆಗಿರುತ್ತೆ, ಬಟ್ ದ ಸ್ಮೈಲ್ ಇಸ್ ನೆವರ್ ಆಫ್ ಹಿಸ್ ಫೇಸ್. ಅಂದರೆ ಅವರು ಹಿ ಟೇಕ್ಸ್ ಎವ್ರಿಥಿಂಗ್ ಹೌ ಇಟ್ ಹ್ಯಾಸ್ ಟು ಬಿ ಟೇಕನ್. ಸೊ ಯಾಕಂದರೆ ಅವರಿರೋ ಸ್ಪೋರ್ಟ್ ತುಂಬ ಅನ್ಫರ್ಗಿವನ್. ಲೈಕ್ ನಾವು ಮೋಟರ್ ಸ್ಪೋರ್ಟ್ ಇಸ್ ವೆರಿ ಅನ್ಫರ್ಗಿವನ್. ಒಂದು ಮಿಸ್ಟೇಕು ಯು ವಿಲ್ ಬಿ ಡೌನ್ ಫಾರ್ 6 months. ಬಟ್ ಆ 6 monthsನ ಅವ್ರು ಹೇಗೆ ಸ್ಪೆಂಡ್ ಮಾಡ್ತಾರೆ, ಹೇಗೆ ಅವ್ರನ್ನ ಹಿಲ್ ನೆವರ್ ಗಿವ್ ಅಪ್. ಸೊ ಒನ್ ಥಿಂಗ್ ವಿಚ್ ಯು ಹ್ಯಾವ್ ಟು ಲರ್ನ್ ಫ್ರಮ್ ಅರವಿಂದ್ ಕೆ ಪಿ ಇಸ್ ಹೌ ಟು ನೆವರ್ ಗಿವ್ ಅಪ್. ಅರವಿಂದ್ ಕೆ ಪಿ ಬಿಗ್ ಬಾಸ್ ಮನೆಗೆ ಹೋಗಿರೋದ್ರಿಂದ ಮೋಟರ್ ಸ್ಪೋರ್ಟ್ ಕಮ್ಯುನಿಟಿ ತುಂಬ ಖುಷಿಯಾಗಿದೆ. ಏನಕ್ಕೆ ಅಂತ ಅಂದರೆ ರೈಟ್ ಕೈಂಡ್ ಆಫ್ ಸ್ಪಾನ್ಸರ್ಸ್. ಇವಾಗ ಏನು ನಾವು ಅಂದ್ಕೊತೀವೋ, ಈಗ ಫಾರ್ ಎಕ್ಸಾಂಪಲ್ ಕ್ಯಾಸ್ಟ್ರಾಲೋ ಅಥವಾ ಯಾವುದೋ ಟೈರ್ ಕಂಪ್ನಿನೋ, ಇಲ್ಲ ಅಂದರೆ ಇಂಜಿನ್ ಆಯಿಲ್ ಕಂಪ್ನಿನೋ, ಇಲ್ಲ ಬೈಕ್ ಮ್ಯಾನುಫ್ಯಾಕ್ಚರರೋ, ಯಾವುದೋ ನಾನ್ ಮೋಟರ್ ಸ್ಪೋರ್ಟ್ ಇವೆಂಟ್ ಸ್ಪಾನ್ಸರ್ ಮಾಡ್ತಿರೋರು, ದೇ ಮೈಟ್ ಲುಕ್ ಎಟ್ ಮೋರ್ ಆಪರ್ಚುನಿಟೀಸ್. ಇವಾಗ ವಿಸಿಬಿಲಿಟಿ ಇದೆ, ಜನಕ್ಕೆ ಗೊತ್ತಿದೆ ದರ್ ಇಸ್ ಸಮಥಿಂಗ್ ಕಾಲ್ಡ್ ಮೋಟರ್ ಸ್ಪೋರ್ಟ್. ಸೊ ದೇ ವಿಲ್ ಲುಕ್ ಅಪ್ for more opportunities to sponsor into the motorsports. ಸೊ ಹಾಗಾಗಿ ನಾನು ಏನು ಯೋಚನೆ ಮಾಡ್ತೀನಿ ಅಂದರೆ, ಓಕೆ, ಅರವಿಂದ್ ಕೆ ಪಿ ಈಸ್ ಅ ಫ್ಲ್ಯಾಗ್ ಬೇರರ್ ಫಾರ್ ದ ಮೋಟರ್ಸ್ಪೋರ್ಟ್. ಸೊ ಹಾಗಾಗಿ ಅವ್ರ ಕಡೆಯಿಂದ ತುಂಬ ಸ್ಪಾನ್ಸರ್ಸು ನಮ್ಮ ಈವೆಂಟ್ಗೆ, ನಮ್ಮ ಮೋಟರ್ ಸ್ಪೋರ್ಟ್ಸ್ಗೆ ಮೋರ್ ಅಥ್ಲೀಟ್ಸ್ನ ರೆಡಿ ಮಾಡೋಕ್ಕೆ ಬರ್ತಾರೆ ಅಂತ ಅಂದ್ಕೊತೀನಿ. ಸೊ ಅರವಿಂದ್ ಕೆ ಪಿ ಅವರು ಬಿಗ್ ಬಾಸ್ ಹೋಗಿರೋದ್ರಿಂದ ಸೊ ತುಂಬ ಎಕ್ಸ್ಪೋಜರ್ ಸಿಗ್ತಾ ಇದೆ. ಈಸ್ ಬಿಕಮ್ ಬ್ರ್ಯಾಂಡ್ ಅಂಬಾಸಿಡರ್ ಫಾರ್ ಮೋಟರ್ ಸ್ಪೋರ್ಟ್ಸ್. ಅವರು ಬ್ರ್ಯಾಂಡ್ ಅಂಬಾಸಿಡರ್ ಆಗಿರೋದ್ರಿಂದ ಅನ್ಸೀನ್ಸ್ ಫೇಸಸ್ ಎಲ್ಲ ಮುಂದೆ ಬರುತ್ತೆ. ಸೊ ಲಾಟ್ ಆಫ್ ಪೀಪಲ್ ಹೂ ಹ್ಯಾವ್ ನಾಟ್ ಬಿನ್ ಎನ್ಕರೇಜಿಂಗ್ ಮೋಟರ್ ಸ್ಪೋರ್ಟ್ಸ್ ಮುಂದೆ ಬಂದು ಮೋಟರ್ ಸ್ಪೋರ್ಟ್ಸ್ನ ಎನ್ಕರೇಜ್ ಮಾಡ್ತಾರೆ. ಯಾಕೆ ಅಂದರೆ ಇದು ಅಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಸೊ ನೀವು ಎಲ್ಲರೂ ವಿ ಆರ್ ಆಲ್ ಪ್ಯಾಷನೇಟ್ ಅಬೌಟ್ ಬೈಕ್ಸ್ ಆ್ಯಂಡ್ ಕಾರ್ಸ್. ಸೊ ವೆನ್ ದ ರೈಟ್ ಪೀಪಲ್ ಆರ್ ಇನ್ವೆಸ್ಟಿಂಗ್ ಇನ್ ದ ರೈಟ್ ಸ್ಪೋರ್ಟ್, ಸೊ ದ ಸ್ಪೋರ್ಟ್ ವಿಲ್ ಗ್ರೋ. ಸೊ ದಟ್ಸ್ ಹೌ ಐ ಲುಕ್ ಎಟ್ ಇಟ್. ನನಗೆ ಅರವಿಂದ್ ಕೆ ಪಿ ಅವರು ತುಂಬ ಟೆಕ್ನಿಕಲ್ ರೈಡರ್ ಅಂತ ಅನಿಸುತ್ತೆ. ಸೊ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ದ ಗ್ರೌಂಡ್ ಸ್ಪೀಡ್ ಆರ್ ನಾಟ್ ಜಸ್ಟ್ ಅಬೌಟ್ ದ ಜಂಪ್ಸ್, ಬಟ್ ಆಲ್ಸೋ ಹಿಸ್ ಎಬಿಲಿಟಿ ಟು ಅನಲೈಸ್ ದ ಟ್ರ್ಯಾಕ್. ಅಂದರೆ ಇವಾಗ ಯಾವುದೋ ಒಂದು ಟ್ರ್ಯಾಕಲ್ಲಿ ಯಾವ ಥರ ಓಡಿಸ್ಬೋದು, ಯಾವ ಥರ ಮಾಡ್ಬೋದು, ಇದರಲ್ಲಿ ಏನು ಡಿಫ್ರೆಂಟ್ ಆಗಿದೆ, ಇದನ್ನು ಹೇಗೆ ನಾವು ನಮ್ಮ ಅಡ್ವಾಂಟೇಜ್ಗೆ ಯೂಸ್ ಮಾಡ್ಕೋಬೋದು ಅನ್ನೋ ಆ ಟೆಕ್ನಿಕಲ್ ಎಬಿಲಿಟಿ ಇದೆಯಲ್ಲ. ಸೊ ಟು ಜಡ್ಜ್ ಸಮಥಿಂಗ್ ಕ್ವಿಕ್ಲಿ ಆರ್ ಟು ಜಡ್ಜ್ ದ ಟೆರೇನ್, ಸೊ ಅದು ತುಂಬ ಕಮೆಂಡಬಲ್ ಆಗಿರುತ್ತೆ.
ಆಗಿರುತ್ತೆ. ಸೊ ಅವ್ರು ಹೇಗೆ ಹಿ ಆಲ್ವೇಸ್ ಟೇಕ್ಸ್ ಅ ಬಿಗರ್ ಲೀಪ್, ಅಂದರೆ ಜಸ್ಟ್ ಅಬೌಟ್ ವೆನ್ ಯು ಥಿಂಕ್ ಓಕೆ ಹಿ ಹ್ಯಾಸ್ ರೀಚ್ ದಿಸ್ ಪ್ರೈಮ್, ಹಿ ಆಲ್ವೇಸ್ ಟೇಕ್ಸ್ ಅ ಬಿಗರ್ ಲೀಪ್. ಸೊ ಅವರು ಡಕಾರ್ ಓಡಿಸಿರ್ಬೋದು ಅಥವಾ ಇವತ್ತು ಬಿಗ್ ಬಾಸ್ ಮನೇಲಿರ್ಬೋದು, ಸೊ ಹಿ ಆಲ್ವೇಸ್ ಹ್ಯಾಸ್ ಒನ್ ಟ್ರಿಕ್ ಅಹೆಡ್ ಆಫ್ ದ ಟೈಮ್. ಸೊ ಅದು ತುಂಬ ಹೌ ಯು ಅಪ್ಸ್ಕಿಲ್ ಯೋರ್ ಸೆಲ್ಫ್ ಅಂತ ಹೇಳ್ತಾ ಇರ್ತಾರಲ್ಲ, ದೇರ್ ಇಸ್ ಕಾನ್ಸ್ಟೆಂಟ್ ಲರ್ನಿಂಗ್. ಸೊ ಇದು ಅವ್ರ ಬಗ್ಗೆ ನಾನು ತುಂಬ ಮೆಚ್ಚುಗೆ ಪಡ್ತೀನಿ. ಔಟ್ ಆಫ್ ದ ಬಾಕ್ಸ್ ಥಿಂಕಿಂಗ್ ಅವ್ರದ್ದು. ಅರವಿಂದ್ ಕೆ ಪಿ ಅವರು ತುಂಬ ಫಿಟ್ನೆಸ್ ಕಾನ್ಷಿಯಸ್ ಇದ್ದಾರೆ. ಸೊ ಅವರು ಅವ್ರದ್ದೇ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ, ಅವರು ಕೈಂಡ್ ಆಫ್ ಲ್ಯಾಕ್ಟೋಸ್ ಇಂಟಾಲರೆಂಟ್, ಅವ್ರು ಯಾವಾಗಲೂ ಬ್ಲ್ಯಾಕ್ ಕಾಫಿ ಕುಡಿತಾರೆ. ಸೊ ಅವರು ಆಲ್ಸೋ ಬೀಚ್ಗೆ ಅಂದರೆ ಅವರು ಯಾವ ಥರ ಅವ್ರನ್ನ ಇನ್ವಾಲ್ವ್ ಮಾಡ್ಕೋಬೇಕು, ನನ್ನ ಫಿಟ್ನೆಸ್ ಲೆವೆಲ್ ಬರಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಅವ್ರಿಗೆ ಕಾರ್ಡಿಯೋ ಮಾಡೋಕ್ಕಾಗ್ತಾಯಿಲ್ಲ, ಓಡೋಕ್ಕಾಗ್ತಾಯಿಲ್ಲ ಅಂತಂದರೆ ಅವರು ಬೀಚಲ್ಲಿ ಹೋಗ್ಬಿಟ್ಟು ಸೊ 1 to 2 hours ಬೀಚಲ್ಲಿ ನಿಂತ್ಕೊತಾರೆ. ಸೊ ಹೀ ಹ್ಯಾಸ್ ಇನೋವೇಟಿವ್ ವೇಸ್ ಆಫ್ ಕೀಪಿಂಗ್ ಹಿಮ್ಸೆಲ್ಫ್ ಫಿಟ್. ಸೊ ಆ ಅಲೆಗಳು ಹೊಡೆಯೋದ್ರಿಂದ ಅವ್ರಿಗೆ ಹೇಗೆ ಡಿಫ್ರೆನ್ಸಸ್ ಆಗುತ್ತೆ, ಸೊ ಹೇಗೆ ಅವ್ರ ಬಾಡಿನ ಅವರು ಈಸ್ ಅ ನ್ಯಾಷನಲ್ ಲೆವೆಲ್ ಅಥ್ಲೀಟ್ ಇನ್ ಸ್ವಿಮ್ಮಿಂಗ್ ಆಲ್ಸೋ. ಅವ್ರು ತುಂಬ ಅಚೀವ್ ಮಾಡಿದ್ದಾರೆ ಸ್ವಿಮ್ಮಿಂಗಲ್ಲಿ. ಸೊ ಹಾಗಾಗಿ ಅವರು ವೇರಿಯಸ್ ವೇಸ್ ಇದೆ, ಕಾರ್ಡಿಯೋ, ಸೈಕ್ಲಿಂಗ್, ಇಲ್ಲ ಮನೆಯಲ್ಲಿ ವಿತ್ ವರ್ಚುವಲ್ ಫಿಟ್ನೆಸ್ ಆ್ಯಪ್ಸ್ ತುಂಬ ಎಫರ್ಟ್ ಹಾಕಿರ್ತಾರೆ. ಈಸ್ ಆಲ್ವೇಸ್ ಆನ್ ಟಾಪ್ ಆಫ್ ಹಿಸ್ ಗೇಮ್. ನಂದು ಎಲ್ಲರಲ್ಲಿ ವಿನಂತಿ ಇದು, ಅರವಿಂದ್ ಕೆ ಪಿ ಅವ್ರನ್ನ ತುಂಬ ಸಪೋರ್ಟ್ ಮಾಡಿ, ತುಂಬ ಎನ್ಕರೇಜ್ ಮಾಡಿ, ತುಂಬ ಜೆನ್ಯೂನ್ ಪರ್ಸನ್ ಅವರು. ಅವ್ರು ಏನೋ ಲೈಟಾಗಿ ತೊಗೊಳ್ಳಲ್ಲ, ಹೀ ಈಸ್ ವೆರಿ ಕಾಂಪಿಟೇಟಿವ್ ಆ್ಯಂಡ್ ಹೀ ಈಸ್ ಅ ರೈಟ್ ಪರ್ಸನ್. ಸೊ ದಯವಿಟ್ಟು ಎಲ್ಲರನ್ನೂ ರಿಕ್ವೆಸ್ಟ್ ಮಾಡ್ಕೊತೀನಿ, ನ್ಯೂಸ್ ಫಸ್ಟ್ ಮುಖಾಂತರ ಅರವಿಂದ್ ಕೆ ಪಿ ಅವ್ರನ್ನ ಗೆಲ್ಲಿಸಿ, ಅರವಿಂದ್ ಕೆ ಪಿ ಅವ್ರನ್ನ ತುಂಬ ಲೈಕ್ ಮಾಡಿ, ತುಂಬ ಲವ್ ಮಾಡಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ಪ್ರತಿಕ್ಷಣ ನಿಮ್ಮೊಂದಿಗೆ.